ಧಾರವಾಡ ಜಿಲ್ಲೆಯ ಗರಗ ಗ್ರಾಮದ ಪೂರ್ಣಿಮಾ ವಡ್ಡರ ಆತ್ಮಹತ್ಯೆಗೆ ಲವ್ ಜಿಹಾದ್ ಕಾರಣವಾಗಿದೆ ಎಂದು ಆರೋಪಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಾಗೂ ದಲಿತ ಸಂಘಟನೆಗಳು ಮೊನ್ನೆ ಗರಗ ಗ್ರಾಮದ ಗಾಂಧಿ ಸರ್ಕಲ್ ಒಳಗೆ ರಸ್ತಾ ರೋಪ ಮಾಡಿ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಿಂದೂ ಸಂಘಟಕಕಾರರು ಕೆಲವು ಬೇಡಿಕೆಗಳನ್ನು ಸರ್ಕಾರಕ್ಕೆ ಆಗ್ರಹಿಸಿದ್ದವು. ಅಲ್ಲದೆ ದಿನಾಂಕ 12ರಂದು ಗರಗ ಗ್ರಾಮದ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹಿಂದೂ ಸಂಘಟನಾ ಕಾರ್ಯಕರ್ತರು ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ್ದವು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪ್ರತಿಭಟನೆ ನಡೆಸಿದ ಹಿಂದೂ ಸಂಘಟನೆಯ ಮುಖಂಡರಾದ ಶಿವಾನಂದ ಸತ್ತಿಗೇರಿ ಎಂಬುವವರ ಮೇಲೆನೇ ಕೇಸ್ ದಾಖಲಾಗಿರುವುದರಿಂದ ಸತ್ತಿಗೇರಿ ಮತ್ತಷ್ಟು ಕೇರಳಿದ್ದಾರೆ ಎನ್ನಲಾಗುತ್ತಿದೆ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಾನಂದ ಸತ್ತಿಗೇರಿಯವರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಹರಿ ಓಂ, ನಮಸ್ಕಾರ. ಧಾರವಾಡ ಜಿಲ್ಲೆಯ ಗರಗ್ ಗ್ರಾಮದಲ್ಲಿ ಪೂರ್ಣಿಮಾ ವಡ್ಡರ್ ಒಂದು ದಲಿತ ಹಿಂದೂ ಮಹಿಳೆಯ ಆತ್ಮಹತ್ಯೆ ಆಗುತ್ತೆ. ಆ ಆತ್ಮಹತ್ಯೆ ಅಂತ ಹೇಳಿ ಗರಗ ಠಾಣೆಯಲ್ಲಿ ಒಂದು ದಾಖಲಾಗುತ್ತೆ. ಆದ್ರೆ ಸ್ವಲ್ಪ ದಿನಗಳ ನಂತರ ಹುಡುಗಿ ತಂದೆ ತಾಯಿ ಹೋಗಿ ಗರಗ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂದ್ರೆ ನಮ್ಮ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಹೀಂ ಮತ್ತು ಶಾಹಿಲ್ ಅನ್ನೋಂಥವ್ರು ಇಬ್ಬರು ಜನ ಹುಡುಗರು ನಮ್ಮ ಹುಡುಗಿಗೆ ಅವಳ ಪ್ರೈವೇಟ್ ಫೋಟೋಗಳನ್ನ ವಿಡಿಯೋಗಳು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ದಾಖಲಾಗುತ್ತೆ. ಇದು ಒಂದು ಲವ್ ಜಿಹಾದ್ ಪ್ರಕರಣ ಇದೆ ಅಂತ ಹೇಳಿ ಹೇಳ್ತಾರೆ. ಈ ವಿಷಯ ಗೊತ್ತಾದ ತಕ್ಷಣವೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆರೋಪಿಗಳನ್ನ ಅರೆಸ್ಟ್ ಮಾಡೋಗಿಲ್ಲ. ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ನಮಗೆ ಪ್ರಶ್ನೆ ಬರುತ್ತೆ. ಅವಾಗ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದ ನಾವು ಹೋಗಿ ಅಲ್ಲಿ ದಲಿತ ಪರ ಸಂಘಟನೆಗಳು ನಾವು ಒಂದು ಹೋರಾಟ ಮಾಡ್ತೀವಿ ಅಂತ ಅಂದಾಗ ಇಮ್ಮಿಡಿಯೇಟ್ ಗರಗ ಠಾಣೆಯ ಅಧಿಕಾರಿಗಳು ಅವರು ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. 12 ದಿವಸಗಳ ನಂತರ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಅವಾಗ ನಮಗೆ ಒಂದು ಒತ್ತಾಯ ಮಾಡ್ತಾರೆ, ನೀವು ಯಾವುದೇ ಕಾರಣಕ್ಕೂ ಹೋರಾಟ ಮಾಡಬೇಡ್ರಿ, ನಾವು ಅರೆಸ್ಟ್ ಮಾಡಿದೀವಿ ಅಂತೇಳಿ. ಆದ್ರೆ ನಿಮಗೂ ಗೊತ್ತಿರಲಿ, ಅದು ಆ ಸಂದರ್ಭದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಗರಗ್ ಠಾಣೆ ಅಧಿಕಾರಿಗಳು ಕರ್ತವ್ಯ ಲೋಪವನ್ನ ಮಾಡಿದ್ದಾರೆ. ಯಾಕಂದ್ರೆ 7-8 ತಿಂಗಳ ಮುಂಚೆ ಈ ಮುಸ್ಲಿಂ ಹುಡುಗ ಆ ಹಿಂದೂ ಹುಡುಗಿಯ ಮನೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ. ಸಿಕ್ಕಾಕೊಂಡ ತಕ್ಷಣವೇ ಆ ಹುಡುಗಿಯ ತಂದೆ ತಾಯಿ ಆ ಹಿರಿಯರೆಲ್ಲ ಸೇರ್ಕೊಂಡು ಗರಗ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗರಗ್ ಠಾಣೆ ಇಬ್ರು PSIಗಳು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಕೇಸನ್ನ ರಾಜಿ ಸಂಧಾನ ಮಾಡ್ತಾರೆ. 1 ಲಕ್ಷ ರೂಪಾಯಿಗೆ ರಾಜಿ ಸಂಧಾನ ಮಾಡಿ ಇವರನ್ನ ಕಳಿಸ್ಕೊಡ್ತಾರೆ. ಪೋಕ್ಸೋ ಕೇಸ್ ಅದು ಇಮ್ಮಿಡಿಯೇಟ್ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಒಳಗೆ ಹಾಕುವುದ್ರ ಬದಲಿ ಇವರು ಅದನ್ನ ರಾಜಿ ಮಾಡಿ ಕಳಿಸ್ತಾರೆ. ಆ ರಾಜಿ ಮಾಡಿದ ಕಾರಣಕ್ಕೋಸ್ಕರ ಈ ನಹೀಂ ಅನ್ನುವಂಥವನು ಆ ಹುಡುಗಿಯನ್ನ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾನೆ. ಆ ಬ್ಲಾಕ್ ಮೇಲ್ ಮಾಡಿದ ಪರಿಣಾಮ ಆ ಹುಡುಗಿ ನನ್ನ ಎಲ್ಲಿ ಮರ್ಯಾದೆ ಹೋಗುತ್ತೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂತಾರೆ. ಇವಾಗ CPI ಸಸ್ಪೆಂಡ್ ಮಾಡಿದ್ದಾರೆ. ಗರಗ್ CPI ನಾವು ಹೋರಾಟ ಮಾಡಿದರ ಪರಿಣಾಮ CPI ಸಸ್ಪೆಂಡ್ ಆಗಿದ್ದಾರೆ. ಆದ್ರೆ ಇಲ್ಲಿ ನಮಗೆ ಇಮ್ಮಿಡಿಯೇಟ್ ಸಸ್ಪೆಂಡ್ ಆಗ್ಬೇಕಾದವರು ಯಾರು? ಯಾವಾಗ ಅವರು ರಾಜ್ಯ ಸಂಧಾನ ಮಾಡಿದ್ರು ಆ ಇಬ್ಬರು PSIಗಳು ಸಸ್ಪೆಂಡ್ ಆಗಬೇಕು ಅಂತ ಹೇಳಿ ನಾನು ಬಜರಂಗ ದಳದಿಂದ ಆಗ್ರಹ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನೀವೇನಾದ್ರೂ ಅವರನ್ನ ಇಬ್ಬರು PSIಗಳನ್ನ ಸಸ್ಪೆಂಡ್ ಮಾಡದೇ ಇದ್ರೆ ಮತ್ತೆ ಬಜರಂಗ ದಳದಿಂದ ನಾವು ಉಗ್ರವಾದಂತ ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ನನ್ನ ಮೇಲೆ ಒತ್ತಡ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರದ್ದು, ಯಾವುದೇ ಕಾರಣಕ್ಕೂ ಹೋರಾಟ ಮಾಡಬೇಡ್ರಿ ಅಂತ ಹೇಳಿ. ನಾವು ನ್ಯಾಯಕ್ಕೋಸ್ಕರ ಒಂದು ದಲಿತ ಹುಡುಗಿ ಹತ್ಯೆ ಆಗಿದೆ, ಸಾವಾಗಿದೆ, ಅದಕ್ಕೋಸ್ಕರ ಹೋರಾಟ ಮಾಡಲೇಬೇಕು, ನ್ಯಾಯ ಕೊಡಿಸ್ಬೇಕಂತ ಮಾಡಿದ್ರೆ ಪೊಲೀಸರು ಒಂದ್ ಕಡೆ ಆ CPI ಸಸ್ಪೆಂಡ್ ಆದ ಅನ್ನುವಂಥದ್ದು ಒಂದು ರಿವೆನ್ಸ್ ತಗೊಳ್ಳಿಕ್ಕೆ ನನ್ನ ಮೇಲೆ ಪ್ರಚೋದನಕಾರ ಭಾಷಣ ಅಂತ ಹೇಳಿ ನನ್ನ ಮೇಲೆ ಒಂದು ಕೇಸ್ ದಾಖಲು ಮಾಡಿದ್ದಾರೆ. ಒಬ್ಬ ಕಾಂಗ್ರೆಸ್ ಮುಖಂಡ ಕಾಳೆ ಅಂತೇಳಿ ಪರಮೇಶ್ ಕಾಳೆ ಅಂತ ಹೇಳಿ ಅವನನ್ನ ಕರೆಸ್ಕೊಂಡು ಅವನ ಕಡೆಯಿಂದ ನನ್ನ ಮೇಲೆ ಕಂಪ್ಲೇಂಟ್ ದಾಖಲೆ ಮಾಡಿದ್ದಾರೆ. ಆದ್ರೆ ಪರಮೇಶ್ ಕಾಳೆ ಇವತ್ತಿಗೂ ಕೂಡ ಒಬ್ಬ ದಲಿತ ನಾಯಕ ಹಿಂದೂ ಹುಡುಗಿ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥದ್ದು, ಮನೆಗೆ ಭೇಟಿ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಆದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಲ್ಲಿ ಬಂದು ಅವನು ಗರಗ್ ಸ್ಟೇಷನ್ ಕುತ್ಕೊಂತಾನೆ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಇಡೀ ಪೊಲೀಸ್ SP ಅವರಿಗೆ ವರಿಷ್ಠಾಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀನಿ, ಇಮಿಡಿಯೇಟ್ ಯಾರು ಅವತ್ತು ರಾಜಿ ಸಂಧಾನ ಮಾಡಿದ್ರೋ ಆ ರಾಜಿ ಸಂಧಾನ ಮಾಡದಂತ ಇಬ್ಬರು PSIಗಳನ್ನ ನೀವು ಸಸ್ಪೆಂಡ್ ಮಾಡಬೇಕು. ನೀವು ಸಸ್ಪೆಂಡ್ ಮಾಡದೇ ಇದ್ರೆ ಮುಂದೆ ಬರುವಂತ ದಿನದಲ್ಲಿ ಉಗ್ರವಾದಂತ ಪ್ರತಿಭಟನೆಗಳನ್ನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಶಿವಾನಂದ ಸತ್ತಿಗೇರಿ, ಬಜರಂಗ ದಳದ ರಾಜ್ಯ ಸಹ ಸಂಚಾಲಕ.